ಒಂದು ಗಾದೆ ಇದೆ, ಬಾರ್ ಬಾಗ್ಲಿಗೆ ಬಂದವರು ಬೀರ್ ಬಾಟ್ಲ ಹತ್ರ ಬರಲ್ವ ಅಂತ. ತಗೊಳಪ್ಪ, ಏನ್ ಬೇಕು ತಗೋ. ಪರೋಡಿ ಕುಡ್ಕುನ್ ಜೊತೆ ಸೇರಿರೋದು ನಮ್ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಾಗ್ತಿದೆ. ಹಾಗಿದ್ರೆ ಇವನನ್ನ ಏನಂತ ಕರಿಬೇಕು? ಅಪ್ಪ, ಇವತ್ತು ಆ ಪೊಲೀಸರು ನನ್ನ ಕಾರ್ನ ಸೀಸ್ ಮಾಡ್ಬಿಟ್ರಪ್ಪ. ಕುಡ್ಕೊಂಡ್ ಗಾಡಿ ಓಡಿಸಿದ್ರೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡ್ಬೇಕೇನೋ ಅವನಿಗೆ. ಎಷ್ಟು ಜನರು ಪ್ರಾಣ ತೆಗಿಬೇಕು ಅಂತ ಯೋಚನೆ ಮಾಡಿದ್ಯೋ ನೀನು? ನಿಮ್ ವಿಡಿಯೋನೇ ಟ್ರೆಂಡಿಂಗ್ ಅಲ್ಲಿ ಇರೋದು ಸೂರ್ಯ ಅವರೇ. ಇಷ್ಟು ದಿನ ದೇವ್ರಂತ ಅಪ್ಪನ ಮರಳು ಮಾಡಿದ ಹಾಗೆ ಇನ್ ಮುಂದೆ ಮಾಡಕ್ಕಾಗಲ್ಲ. ಇನ್ ಮುಂದೆ ಅವರು ನಮ್ಮಪ್ಪ. ಏನೋ ಹೇಳ್ದಾರೆ. ಅಕ್ಕ, ಬಾಡೋಗಿರೋ ಉತ್ತರ ಕಾಣ್ತಿದ್ದೆಲೆ ತಾಯಿ. ಕಟ್ಕೊಂಡ್ ಗಂಡನ್ ಬಗ್ಗೆ ಊರೂರೇ ಮಾತಾಡ್ತಿದ್ರೆ ಯಾವ ಹೆಣ್ತಾನೆ ಚೆನ್ನಾಗಿರಕ್ಕಾಗತ್ತೆ ಹೇಳು? ಇದಕ್ಕೆ ನಾಟಿ ಔಷಧಿ ಇದೆ. ಆ ಪುಡಿನ ಮಜ್ಜಿಗೆನಲ್ಲೋ ಇಲ್ಲ ಜ್ಯೂಸ್ನಲ್ಲೋ ಬೆರೆಸಿ ಕುಡಿಸ್ಬಿಟ್ರೆ ಜನ್ಮದಲ್ಲೇ ಎಣ್ಣೆ ಮುಟ್ಟಲ್ಲ. ಸರಿ ಅಕ್ಕ, ಅದನ್ನ ನಂಗೂ ಕೊಡಿ. ನಮಸ್ಕಾರ ಸರ್. ಇವತ್ತು ಕುಡ್ದಿದ್ಯಾನಾ? ಇಲ್ಲ ಸರ್, ನೆನೇನು ನಾನು ಕುಡ್ದಿರ್ಲಿಲ್ಲ. ಸರಿಯಾಗಿ ಚೆಕ್ ಮಾಡಿದೆ, ಕಾರ್ನ ಸ್ಟೇಷನ್ಗೆ ತಂದ್ಬಿಟ್ಟಿದ್ದಾರೆ. ಮಂಜುನಾಥ್, ಕಳ್ಸಿ ಇವ್ನ. ಕೇಸು ಕೋರ್ಟ್ಗೆ ಹೋಗುತ್ತೆ, ಕಾರ್ ಅಲ್ಲೇ ಹೋಗ್ಬಿಡ್ತಾರ. ಸರ್ ನಮಸ್ತೆ. ನಮಸ್ಕಾರ. ಏನಮ್ಮ? ಸರ್, ನಿಮ್ ಬಾರಲ್ಲಿ ಎಲ್ಲಾ ಕಡೆ CC ಕ್ಯಾಮ್ರಾ ಇಟ್ಟಿದ್ದೀರಲ್ಲ, ಅದನ್ನ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗ್ಬೋದು ಸರ್. ನೋಡಿಪ್ಪ, ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಜನ ನಮ್ಮನ್ನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ. ಕರ್ಕೊಂಬನ್ರಿ ಅವನ್ನ. ನಾವು ಇನ್ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ನನ್ನ ಮಗನ ಅರೆಸ್ಟ್ ಮಾಡಿ ಸರ್. 1 ಲಕ್ಷ ರೂಪಾಯಿನ ಇವನಿಂದ ಕೊಡಿಸ್ತೀವಿ. ಕೇಸ್ನ ಬಿಡಿಸ್ಬಿಡಿ. ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡ ಅತಿ ಮುಖ್ಯವಾದ ನಿರ್ಧಾರಗಳಲ್ಲಿ ಮೊದಲನೇ ಒಳ್ಳೆ ನಿರ್ಧಾರ ಯಾವ್ದು ಗೊತ್ತಮ್ಮ? ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು ತಾಯಿ. ಗಂಡನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ ಬರಲ್ಲ ಅನ್ನೋ ಹಾಗೆ ಮಾತಾಡಿದ್ರಿ. ಬಹುಶಃ ಆ ಮಾತು ನಿಮ್ಗೆ ಅನ್ವಯಿಸುತ್ತೆ ಅನ್ಸುತ್ತೆ. ನಿನ್ನ ಬ್ಯಾಕ್ಗ್ರೌಂಡು ಏನೋ ಇದೆ ಪೌಡ್ರು. ನಿನ್ನ ಬಂಡವಾಳನೆಲ್ಲ ಹೆಂಗ ಕಕ್ಕಿಸ್ತೀನಿ ನೋಡ್ತಾ.